Hey, hi, welcome back to K53 Vihari blog. Hashtag love mocktail. I am a beggar girl. Only nature sound ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಬೆಟ್ಟದ ಬೈರೇಶ್ವರ ಬಂದರೆ ಡಿಸಪಾಯಿಂಟೇ ಇಲ್ಲ ಗೈಸ್. ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು K53 Vihari blog. ಡೇ 2 ನಿನ್ನೆ ಅಂತೂ ಫ್ರಮ್ ಸಕಲೇಶ್ಪುರ. ಡೇ 2 ಫ್ರಮ್ ಸಕಲೇಶ್ಪುರ ಗೈಸ್. ಆ್ಯಕ್ಚುಲಿ ನಿನ್ನೆ ನಾವು ಮಾಡಿದ ಪ್ಲ್ಯಾನ್ ಲೈಕ್ ಫುಲ್ ಫ್ಲಾಪ್ ಆಗಿದೆ, ಹೋಗೋದಕ್ಕೆ ಆಗಲಿಲ್ಲ ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ. ಸೊ ನಾವು ಸಕಲೇಶ್ಪುರದಲ್ಲೇ ಸ್ಟೇ ಆಗಿ ಈಗ ನಾವು ಸಕಲೇಶ್ಪುರದಲ್ಲೇ ನಿಯರ್ ಬೈ ಪ್ಲೇಸಸ್ ಏನಿದೆ ಆ ಪ್ಲೇಸಸ್ ವಿಸಿಟ್ ಮಾಡೋದಕ್ಕೆ ರೆಡಿ ಆಗಿದ್ದೀರಿ. ನಮ್ಮ ಲಗೇಜ್ ಎಲ್ಲ ರೆಡಿ ಆಗಿದೆ, ಸೊ ಚೆಕ್ಔಟ್ ಕೂಡ ಆಗಿದೆ. ಇವಾಗಲೂ ಕೂಡ ಹನಿ ಸ್ಟಾರ್ಟ್ ಆಗಿದೆ, ಆ್ಯಕ್ಚುಲಿ ಹನಿ ಬೀಳ್ತಿದೆ. ಸೊ ನೋಡಬೇಕು. ನಿನ್ನೆ ಅಂತೂ ಸಖತ್ ಅಡ್ವೆಂಚರ್ ಗೈಸ್. ಹೌದು, ಮಳೆಯಲ್ಲಿ ಆ್ಯಕ್ಚುಲಾಗಿ ಮಳೆ ಬೀಳ್ತಾ ಇದೆ ಅಂತ ನಾವೇನು ಶೂಟ್ ಮಾಡಿಲ್ಲ, ಪ್ರಾಪರ್ ಮಳೆ. 30 ಸೆಕೆಂಡ್ಸ್ ಆಫ್ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು, ಸೆಕೆಂಡ್ಸ್ ಅಷ್ಟೇ. ಅದು ಮಳೆಯಲ್ಲಿ 30-40ದಾಗ ಒಂದು 80 ಕಿಲೋಮೀಟರಿಂದ 100 ಕಿಲೋಮೀಟರ್ ಬಂದಿದ್ವಿ, ಅಷ್ಟು ಮಳೆ ಇದೆ. ಮಳೆಯಲ್ಲೇ ಬಂದಿದ್ರಿ. ಆ್ಯಂಡ್ ರೋಡ್ ಕೂಡ ಕಾಣಿಸ್ತಿಲ್ಲ. ರೋಡ್ ಅಂತ ಫಸ್ಟ್ ಥಿಂಗ್ ಏನಂದರೆ, ನಾನು HJG ಫಾಗ್ ಲೈಟ್ಸ್ ಹಾಕಿದ್ದು ಆನ್ ದ ವೇದಾಗ ಅದೇನಾಗಿತ್ತೋ ಗೊತ್ತಿಲ್ಲ, ಸಿಟಿದಾಗ ಡೈಲಿ ಆನ್ ಮಾಡ್ತೀನಿ. ಆನ್ ದ ವೇ ಅರ್ಧ ಬಂದಿದ್ದು ಲೈಟ್ ಫೇಲ್ ಆಗಿಬಿಟ್ಟಿತ್ತು ಬಿಕಾಸ್ ಆಫ್ ಹೆವಿ ರೈನ್. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಬಟ್ ಹನಿ ಸ್ಟಾರ್ಟ್ ಆಗಿದೆ ಇನ್ನು. ಹೌದು, ತುಂಬ ಚೆನ್ನಾಗಿತ್ತು ಬಟ್ ಬರಬೇಕಾದ್ರೆ. ಸೊ ಈಗ ಆನ್ ದ ವೇ ಎಲ್ಲಾದರೂ ಕಾಫಿ ಅಥವಾ ಬ್ರೇಕ್ಫಾಸ್ಟ್ ಏನಾದರೂ ಸಿಕ್ಕಿದ್ರೆ ಮಾಡಿಕೊಂಡು ನಾವು ಒಂದು 2-3 ಪ್ಲೇಸಸ್ ನೋಡಿದ್ದೀರಿ, ಆ ಪ್ಲೇಸಸ್ ವಿಸಿಟ್ ಮಾಡೋಣ. ಡೆಸ್ಟಿನೇಷನ್ ಬಂತು ಹ್ಯಾಶ್ಟ್ಯಾಗ್ ಲವ್ ಮಾಕ್ಟೇಲ್. ಓಕೆ ಗೈಸ್, ಈಗ ಹೊರಡದೆ. ಗಾಡಿನ ಕೋಲ್ಡ್ ಸ್ಟಾರ್ಟ್ಗೆ ಹಾಕಿದ್ದೀರಿ, ಕೋಲ್ಡ್ ಸ್ಟಾರ್ಟ್ ಕೂಡ ಮುಗೀತು. ಸೊ ಲೆಟ್ಸ್ ಗೋ ಗೈಸ್. ಈ ಥರ ಅಡ್ವೆಂಚರ್ಸ್ ಮಾಡ್ತಾನೆ ಇರ್ಬೇಕು ಲೈಫಲ್ಲಿ. ಆ್ಯಂಡ್ ನಿನ್ನೆ ಅಂತೂ ನಾನು ಏನು ಅಂದ್ಕೊಂಡೆ ಅಂದರೆ, ಇವ್ನಿಗೆ ಮೊದಲೇ ಕಣ್ಣು ಕಾಣಿಸೋದಿಲ್ಲ, ಸ್ಪೆಕ್ಸ್ ಬೇರೆ ಹಾಕಿದ್ದಾನೆ. ನಾನು ಅಂದ್ಕೊಂಡೆ ಇವ್ನಿಗೆ ಆಗುತ್ತಾ ಇಲ್ವಾ, ರೋಡ್ ಕಾಣಿಸುತ್ತಾ ಇಲ್ವಾ, ಅದೊಂದು ಟೆನ್ಷನ್. ಪ್ರಾಪರ್ ಬೈಕರ್, ಪ್ರಾಪರ್. ಬಟ್ ಫೈನಲಿ ಸೇಫಾಗಿ ಕರ್ಕೊಂಬಂದಿದ್ಯಾ. ಇನ್ನೊಂದು ಮೋರ್ ಓವರ್ ವೀಕ್ ಡೇಸಲ್ಲಿ ಬಂದಿದ್ದು. ವೀಕ್ ಡೇಸಾಗಿ ಬಂದಿದ್ದಕ್ಕೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಕಮ್ಮಿ, ಸ್ವಲ್ಪ ಅಲ್ಲ ಜಾಸ್ತಿ ಕಮ್ಮಿ ಇದೆ. ಆಲ್ಮೋಸ್ಟ್ ನಾನು ರೆಗ್ಯುಲರಾಗಿ ಬರೋವಾಗ ಸ್ಯಾಟರ್ಡೆ ಸಂಡೇ ಫ್ರೆಂಡ್ಸಾಗ ಬರೋವಾಗ ಒಂದು 23 ಗಾಡಿಗಳನ್ನ ಕಾಣ್ತದೆ ಹೈವೇದಾಗ, ಒಂದು 1 ಕಿಲೋಮೀಟರ್ ಸ್ಟ್ರೆಚ್ಚಾಗ. ಇವಾಗ ಒಂದು 2-3 ಅಷ್ಟೇ. ಬಟ್ ಫನ್ ಇತ್ತು, ಹೆವಿ ಫನ್ ಇತ್ತು. ಬಟ್ ನಾವು ಹೋಗ್ಬೇಕಾಗಿದ್ದು ಕುಂದಾಪುರ ಸೈಡ್ಗೆ, ಬಟ್ ಹೋಗೋದಕ್ಕೆ ಆಗಲಿಲ್ಲ. ಇವಾಗ ಸದ್ಯಕ್ಕೆ ಯಾರೇ ಬರಲಿ ಬೆಟ್ಟದ ಬೈರೇಶ್ವರ ಸ್ವಲ್ಪ ಒಂದು ವಾರ ಬಿಟ್ಬಿಟ್ಟು ಬರ್ರಿ, ಯಾಕಂದರೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಒಳಗಡೆ ಗಾಡಿಗಳು ಬಿಡ್ತಾ ಇಲ್ಲ. 2 ಕಿಲೋಮೀಟರ್ಸ್ ನಾವು ಬೈ ವಾಕ್ ಹೋಗ್ಬೇಕು. 2 ಕಿಲೋಮೀಟರ್ಸ್ ಮುಂದೆನೇ ರೋಡ್ ಎಲ್ಲ CC ಹಾಕೋರೆ. ಸೊ ಆಗಲ್ಲ. ನಾವು ಗಾಡಿ ಹಿಡಿಯೋಕ್ಕೆ ಅವರು ಸ್ವಲ್ಪ ಮನೆಯವ್ರನ್ನ ಕೇಳ್ಬಿಟ್ಟು ಅಲ್ಲಿ ಗಾಡಿ ಹಾಕ್ಬಿಟ್ಟು ಲಗೇಜ್ ಎಲ್ಲ ಅಲ್ಲೇ ಇಟ್ಕೊಂಡು ಬರ್ತಾಯಿದ್ದೆ. ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ ಗೈಸ್, ಬಟ್ ಬಿಡ್ತಾ ಇಲ್ಲ ಅವರು. ಇಲ್ಲಿ ನೋಡ್ರಿ ನಿಮ್ಮ ಬಿಹಾರಿ, ಆ ಡ್ರೆಸ್ಸಿಂಗ್ ನೋಡ್ರಿ ಕೆಳಗಡೆ ಆ ಕಾಲ ಹತ್ರ. ಗೈಸ್ ಬ್ರೀತೇ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ರೋಡೆಲ್ಲ ಚೆನ್ನಾಗೇ ಇದೆ, ರೋಡು ಟಾರೆಲ್ಲ ಹಾಕಿದಾಗಿದೆ. ಬಟ್ ಆದರೂ ಇವರು ವೆಹಿಕಲ್ಸ್ಗೆ ಅಲೋ ಮಾಡ್ತಿಲ್ಲ. ಅಟ್ಲೀಸ್ಟ್ 2 ವೀಲರ್ಸ್ಗಾದರೂ ಅಲೋ ಮಾಡಬೇಕಿತ್ತು, ಬಟ್ ಮಾಡ್ತಿಲ್ಲ. ಎಲ್ಲ ನಡ್ಕೊಂಡೇ ಬರ್ತಿದ್ದಾರೆ, ನಡ್ಕೊಂಡೇ ಹೋಗ್ತಿದ್ದಾರೆ. ಮೇ ಬಿ ನಾವು ಈವ್ನಿಂಗ್ ಹಂಗೆ ಬಂದಿದ್ರೆ ಓಪನ್ ಇರ್ತಿತ್ತು ಅಂದ್ಕೊತೀನಿ. ಎಲ್ಲ ಮುಗ್ದಿದೆ, ಅದು ಪೇಪರ್ ಏನೋ ರಿಮೂವ್ ಮಾಡ್ತಿದ್ದಾರೆ ಅಷ್ಟೇ ಅವರು. ಸೊ ಇವಾಗ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಾವು ನಡ್ಕೊಂಡೇ ಹೋಗ್ತಾಯಿದ್ದೀರಿ. ಏನಂದರೆ ಬ್ರೀತಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಹೆವಿ ರೇನು, ಆಲ್ಟಿಟ್ಯೂಡ್ ಸಿಕ್ನೆಸ್. ಫುಲ್ಲು ರೇನ್ ಅಂದರೆ ರೇನ್ ಇದೆ.
ಮತ್ತು ಸುತ್ತ ಬಟ್ ನೇಚರ್ಗಂತೂ ಬಿಡಿ, ಅಂದರೆ ನೀವು ವ್ಯೂಗೆ ಮಾತ್ರ ಡಿಸಪಾಯಿಂಟೇ ಆಗಲ್ಲ ಗೈಸ್ ಈ ಕಡೆ ಬಂದರೆ ಅಲ್ವಾ. ಆ್ಯಂಡ್ ಅಲ್ಲಿ ಇನ್ನೊಂದು ಬೋರ್ಡ್ ಏನಿದೆ ಅಂದರೆ ಆನೆಗಳಿವೆ ಎಚ್ಚರಿಕೆ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ. ಎಂತ ಮಾಡೋದು ಇವಾಗ. ಅಮ್ಮಮ್ಮಮ್ಮಮ್ಮ. ಸಕಲೇಶ್ಪುರದಿಂದ ಬೆಟ್ಟದ ಬೈರೇಶ್ವರ ಟೆಂಪಲ್ಗೆ ಆಲ್ಮೋಸ್ಟ್ 38 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ ನಾವಿದ್ದಿದ್ದಂಥ ಒಂದು ಪ್ಲೇಸಿಂದ ಇಲ್ಲಿಗೆ 38 ಕಿಲೋಮೀಟರ್ಸ್ ಆಗುತ್ತೆ. ಅಷ್ಟು ದೂರದಿಂದ ರೋಡು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಮಾಡ್ಕೊಂಡು ಬಂದರೆ ಮತ್ತೆ 2 ಕಿಲೋಮೀಟರ್ಸ್ ನಡೆಯೋ ಥರ ಆಗಿದೆ ಇವಾಗ ಸಿಚುವೇಶನ್ಸ್. ಪರವಾಗಿಲ್ಲ. ಅಂದರೆ ಇಬ್ಬರಿಗಾದ್ರೆ 100 ಹೆಂಗಾಗುತ್ತೆ? ಫೋನ್ ಪೇ ವರ್ಕ್ ಆಗುತ್ತಾ? ಜಿಯೋ ಏರ್ಟೆಲ್ ಎರಡೂ. ಹ್ಞೂ ಆಂಟಿ ಬರಬೇಕು, ಬಟ್ ಮರ್ತೋಗ್ಬಿಡ್ತೀರಿ. ಅಂದರೆ ಇಲ್ಲಿ ಬರೋ ಐಡಿಯಾ ಇರಲಿಲ್ಲ ನಮಗೆ, ಬಂದ್ಬಿಟ್ಟಿದ್ದೀರಿ. ನಮ್ಮಮ್ಮ ಕಾಲ್ ಬರ್ತಿದೆ ಅಂದರೆ ಆಗುತ್ತೆ. ಒಂದು 500 ಮೀಟರ್ಸ್ ನಡ್ಕೊಂಡು ಬಂದ್ವಿ. ಅಲ್ಲಿಂದ ವೆಹಿಕಲ್ಸ್ ಲೈಕ್ ಈ ಥರ ವೆಹಿಕಲ್ಸ್ ಅವೈಲಬಲ್ ಇದೆ. ಒಬ್ಬರಿಗೆ 30 ರುಪೀಸ್ ಆ್ಯಂಡ್ ಜನ ಇಬ್ಬರಿಗೆ 100 ರೂಪಾಯಿ. ಅಂಕಲ್ ಲಾಜಿಕ್ ನೋಡಿ, ಇಬ್ಬರಿಗೆ 100 ರೂಪಾಯಿ, ಒಬ್ಬರಿಗೆ 30 ರುಪೀಸ್. ಪರವಾಗಿಲ್ಲ, ಬಟ್ ಇಷ್ಟು ದೂರ ನಡೆಯೋದಕ್ಕೆ ಕಷ್ಟ ಆಗ್ತಿತ್ತು. ಇಷ್ಟು ದೂರ ನಡೆಯೋಕೆ ಕಷ್ಟ ಆಗ್ತಿದೆ. ಅಂಕಲ್ ಅಪ್ ಆ್ಯಂಡ್ ಡೌನ್ ಮತ್ತೆ ಕರ್ಕೊಂಬರ್ತೀರಾ? ಓಕೆ, ಅಂದರೆ ಎಲ್ಲ ಸೇಮೇ ಅಲ್ವಾ ಅಮೌಂಟ್? ಸಪ್ರೇಟ್ ಬರೋವಾಗ ಫುಲ್ ಜನ ಇದ್ರೆ 30 ರೂಪಾಯಿ. ಹೋಗ್ಬೇಕಾದ್ರೆ 100, ಬರಬೇಕಾದ್ರೆ ಡಿಪೆಂಡ್ಸ್ ಹೆಂಗಿರುತ್ತೋ ಅದು. ಪರವಾಗಿಲ್ಲ, ಇನ್ನು ನಡೆಯೋದಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ. ಫೈನಲಿ ವಿ ಆರ್ ಇನ್ ಬೆಟ್ಟದ ಬೈರೇಶ್ವರ ಟೆಂಪಲ್. ದಿಸ್ ಡೆಡಿಕೇಟ್ ಟು ಲಾರ್ಡ್ ಶಿವ. ಆ್ಯಂಡ್ ಇಲ್ಲೇ ನಮ್ಮ ಲವ್ ಮಾಕ್ಟೆಲ್ ಮೂವಿ ಒಂದು ಸಾಂಗ್ನ ಶೂಟ್ ಮಾಡಿರೋದು. ಈಗ ನಾನೇನು ಕಂಪ್ಲೀಟ್ ಕ್ಲಿಪ್ ನೀವು ನೋಡಿದ್ದೀರೋ ಇದೇ ವ್ಯೂ, ಅದು ಮನ್ಸೂನ್ ಸೀಸನಲ್ಲಿ ಬಂದರೆ. ಆ್ಯಂಡ್ ಇವಾಗ ಲೈಕ್ ನಾನು ಬಂದು ಒಂದು 30 ಮಿನಿಟ್ಸ್ ಆದಮೇಲೆ ಲೈಕ್ ಫಾಗ್ ಎಲ್ಲ ಕ್ಲಿಯರ್ ಆಗಿ ಈ ಥರ ಇದೆ ಗ್ರೀನರಿ. ಆ್ಯಂಡ್ ನೀವು ಇಲ್ಲಿ ಬಂದರೆ ನಿಮಗೆ ಹೌದು ಬೆಂಕಿ ಹಾಕಿದ್ಮೇಲೆ ಅದು ಹೊಗೆ ಹೆಂಗೆ ಬರುತ್ತೋ ಹಂಗೆ ಬರ್ತಿದೆ ಅಲ್ಲಿ. ಆ್ಯಂಡ್ ನಿಮಗೆ ಇಲ್ಲೊಂದು ವಾಟರ್ ಫಾಲ್ಸ್ ಕೂಡ ಇರುತ್ತೆ, ಬಟ್ ನಾವು ಹೋಗಲಿಲ್ಲ, ಅಲ್ಲಿಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಹೋಗೋದು ಬೇಡ ಅಲ್ವಾ? ಇಲ್ಲೇ ಟೆಂಪಲ್ ಮುಂದೆ ಬಂದ್ರೇ ನೀವು ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ವಾಟರ್ ಫಾಲ್ಸ್ಗೆ. ಆ್ಯಂಡ್ ಸೌಂಡ್ ಕೂಡ ಬರ್ತಿದೆ. ಸೊ ಆ್ಯಕ್ಚುಲಿ ಬೆಟ್ಟದ ಬೈರೇಶ್ವರಕ್ಕೆ ಬಂದರೆ ಡಿಸಪಾಯಿಂಟೇ ಇಲ್ಲ ಗೈಸ್. ಅದು ಮನ್ಸೂನಲ್ಲಿರ್ಬೋದು ಅಥವಾ ನಾರ್ಮಲ್ ಟೈಮಲ್ಲಿ ಬಂದರೂ ಪರವಾಗಿಲ್ಲ, ಸಮ್ಮರಲ್ಲಿ ಬಂದರೂ ಪರವಾಗಿಲ್ಲ, ಬಟ್ ವ್ಯೂ ಮಾತ್ರ ಡಿಸಪಾಯಿಂಟೇ ಇಲ್ಲ. ಆ್ಯಂಡ್ ಒಂದು ನಿಮಿಷ ಮಾತಾಡಬೇಡ, ಓನ್ಲಿ ನೇಚರ್ ಸೌಂಡ್ ಕೇಳಿಸ್ಕೊಳ್ಳಿ. ಗೈಸ್ ಫೈನಲಿ ಬೆಟ್ಟದ ಬೈರೇಶ್ವರ ವ್ಯೂ ಆಗಿರ್ಬೋದು, ದೇವಸ್ಥಾನದಲ್ಲಿ ದೇವರ ದರ್ಶನ ಆಗಲಿಲ್ಲ ಬಿಕಾಸ್ ಟೈಮಿಂಗ್ಸ್ ಇದೆ ದೇವಸ್ಥಾನ ಓಪನ್ ಆಗೋದಕ್ಕೆ. ಬಟ್ ಓವರ್ ಆಲ್ ವ್ಯೂ ಬಂದು ಇಟ್ ವಾಸ್ ಸೋ 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 ಗುಡ್. ನನಗಂತೂ ಫುಲ್ಲು ಇಷ್ಟ ಆಯಿತು. ನಿಮಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್. ಅಂದರೆ ಇವಾಗಿಲ್ಲ, ಸ್ಟಾರ್ಟಿಂಗ್ ಬಂದಾಗ ಮಳೆ ಫಾಗ್ ಮಸ್ತಾಗಿದೆ. ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ ಈಗ ಬಿಸಿಲೇನಿಲ್ಲ, ಕ್ಲಿಯರ್ ಆಗಿದೆ ಅಷ್ಟೇ ಫಾಗ್. ಆ್ಯಂಡ್ ಈಗ ನಡ್ಕೊಂಡು ಹೋಗ್ತಿದ್ದೀರಿ ಗೈಸ್, ಯಾವುದೂ ಇಲ್ಲಿ ಕಾರ್ಸೇ ಇಲ್ಲ. ಬರೋವಾಗ ಕಾರ್ ಸಿಕ್ಕಿದ್ದು, ಇವಾಗ ಯಾವುದೂ ಇಲ್ಲ.
ನಡ್ಕೊಂಡು ಹೋಗ್ಬೇಕು. ನೋಡೋಣ ಯಾವ್ದಾನ ಆನ್ ದ ವೇ ಸಿಕ್ಕಿದ್ರೆ. ಬಟ್ಟೆ ಮಾರೋರ್ ಥರ ಇದೆಯಾ ಮಗ ನೀನು. ಅದಕ್ಕೆ ಫೈನಲಿ ಬೆಟ್ಟದ ಭೈರೇಶ್ವರ ಟೆಂಪಲ್ ವ್ಯೂ ಎಲ್ಲ ಮುಗೀತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಇಲ್ಲೇ ಲವ್ ಮಾಕ್ಟೆಲ್ ಮೂವಿ ಒಂದು ಸಾಂಗ್ನ ಶೂಟ್ ಮಾಡಿರೋದು ಕೂಡ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈ ನೇಚರ್ ಆಗಿರ್ಬೋದು, ಈ ಮಳೆಯಲ್ಲಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಸೊ ಮುಗೀತು. ಈಗ ನಾವು ಬೇರೆ ಪ್ಲೇಸ್ಗೆ ಹೋಗೋದಕ್ಕೆ ಹೋಗ್ತಿದ್ದೀರಿ. ಬಾಯ್ ಬಾಯ್.